ಬಸ್ಸು ಹೊರಟಿತ್ತು, ಇದೇ ಬಸ್ ಹತ್ಬಿಟ್ಟಿದ್ದೆ ನಾನು. ಅಥಣಿ ಹೋಗ್ತಾಯಿದ್ದೀನಿ. ಮುದ್ದೇಬಿಹಾಳ ಡಿಪೋ ಬಸ್ ಇದು. ಮುದ್ದೇಬಿಹಾಳ ಮೀರಜ್ ಬಸ್ಸು. ಮೀರಜ್ ತನಕ ಹೋಗುತ್ತೆ. ನಾನು ಮೀರಜ್ಗೆ ಹೋಗಬೇಕು, ಬಟ್ ಅಥಣಿ ಎಳ್ಕೊಂಡು ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಮುದ್ದೇಬಿಹಾಳ, ವಿಜಯಪುರ, ಅಥಣಿ, ಕಾಗವಾಡ, ಮೀರಜ್ ಹೋಗುತ್ತೆ. ಲೇಲ್ಯಾಂಡ್ BS4 106 ರೂಪೀಸು. 75 ಕಿಲೋಮೀಟರ್ಸ್ ಇದೆ ವಿಜಯಪುರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಅಥಣಿಗೆ. 106 ರೂಪಾಯಿ. ಬಿಟ್ಟಿದ್ದು. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅಂತ. 8:50 ಸಾರಿ 8:50ಕ್ಕೆ. ಟೈಮ್ ಬಂದ್ಬಿಟ್ಟು 9:20. ತೀಕೋಟ ಪ್ಲೇಸ್ ಹೆಸರೇ ತೀಕೋಟ ಅಂತ. $18 to 20 ಕಿಲೋಮೀಟರ್ಸ್ ಆಗ್ಬೋದು ವಿಜಯಪುರದಿಂದ ತೀಕೋಟಾಗೆ. ಜಂಕ್ಷನ್ ಇದು. ಲೆಫ್ಟ್ ಹೋದರೆ ಜಮಖಂಡಿ, ಸ್ಟ್ರೈಟ್ ಹೋದರೆ ಅಥಣಿ, ರೈಟ್ ಹೋದರೆ ಜತ್, ಮಹಾರಾಷ್ಟ್ರಕ್ಕೆ ಹೋಗ್ಬೋದು. ತೀಕೋಟ ಬಸ್ ಸ್ಟ್ಯಾಂಡ್. ವಾಯುವ್ಯ ಬರ್ತಾ ಇದೆ. ಅಥಣಿ ಟು ಪರಳಿ ಹೋಗ್ತಿದೆ. ನೋಡಿ ಅದು ಇಂಟರ್ಶೆಟ್ ಪರಳಿಗೆ. ಲಾತೂರಿಂದ ಮುಂದೆ ಇರೋದು. ಮೀರಜ್ ಮುದ್ದೇಬಿಹಾಳ ಇದರ ಅಪೋಸಿಟ್ ಬಸ್ ಬಂತು. ಟೋಲ್ ಬರ್ತಾ ಇದೆ. ಫಸ್ಟ್ ಟೋಲ್ ಇದು ವಿಜಯಪುರ ಆದಮೇಲೆ. ನ್ಯಾಷನಲ್ ಹೈವೇ 548B ಏನೋ ಇದು. 548B ನ್ಯಾಷನಲ್ ಹೈವೇ. ಕಲ್ಯಾಣ ಕರ್ನಾಟಕ ಬರ್ತಾ ಇದೆ. ಯಾದಗಿರಿ. ಓಪನ್ ಆಗಿಲ್ವಾ ಟೋಲು? ಅಥಣಿ ಪರಳಿ ಬಸ್ ಹೋಯ್ತಲ್ಲ, ಅದು ಆಲ್ಮೋಸ್ಟ್ 350 ಕಿಲೋಮೀಟ್ರ್ ಹೋಗುತ್ತೆ. ಅಥಣಿ, ವಿಜಯಪುರ, ಸೋಲಾಪುರ, ಮತ್ತು ಇದು ತುಳಜಾಪುರ, ಲಾತೂರು, ಪರಳಿಯಲ್ಲಿ ಟೆಂಪಲ್ ಇದೆ. ಅದಕ್ಕೋಸ್ಕರ ಫೇಮಸ್ ಅದು. ಇವನ್ ಪರಳಿ ಏನೋ ವೈಶ್ಯನಾಥನ ಏನೋ ಇದೆ ಟೆಂಪಲ್ಲು. ಕಲಬುರಗಿ ಪರಳಿನ ಅದೊಂದು ಯಾವುದೋ ಇದೆ. ಕಲಬುರಗಿದು ಬೀದರ್ ಪರಳಿನ. ರೋಡ್ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ.
ಸಿಂಗಲ್ ಲೈನ್ ಇದ್ರೂ ಸಕ್ಕತ್ತಾಗಿ ಮಾಡಿದ್ದಾರೆ. ರೈಟ್ ಫ್ರಮ್ ವಿಜಯಪುರದಿಂದನೂ ನೋಡ್ತಾ ಇದ್ದೀನಿ, ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇದೆ ರೋಡು. ಅದೇ ಸ್ವಲ್ಪ ವೈಡಾಗಿ ಕೂಡ ಇದೆ ಸಿಂಗಲ್ ಲೈನ್ ಇದ್ರು. ಅಥಣಿ ಇನ್ನು 45 ಕಿಲೋಮೀಟರ್ಸು, 10 ಕಾಲಿಗೆ ಹೋಗ್ಬೋದಾ ನೋಡೋಣ. ಅಥಣಿ ಹೈವೇ, ನಾವಿಲ್ಲಿ ಊರೊಳಗೆ ಹೋಗ್ತಾ ಇದ್ದೀವಿ. ತೇಲ್ಸಂಗ್ ಅಂತ 4 ಕಿಲೋಮೀಟರ್ಸು. ಮೆಕ್ಕೆಜೋಳ, ಸಂಘ ಇದೆ. ಟೈಮ್ ಬಂದ್ಬಿಟ್ಟು 9:45. ಸ್ಟ್ಯಾಂಡ್ ಇತ್ತಲ್ಲ ಅಲ್ಲೇ ಇದೆಯಲ್ಲ, ಅವಾಗ ಬಂದಿದ್ದ ನೆನಪು. ತಿಂಡಿಗೆ ಬಿಡ್ತಾ ಇದ್ದಾರೆ. ವಿಜಯಪುರ ಮೀರಜ್ ಇದೆ ನೋಡಿ ಬಸ್ಸು. ಎಲ್ಲ ತಿಂಡಿಗೆ ಬಿಟ್ಟಿದ್ದಾರೆ. ಅಥಣಿ ಇನ್ನೊಂದು 18-17 ಕಿಲೋಮೀಟರ್ಸ್ ಇದೆ. ಅಲ್ಲೇ ಬ್ರೇಕ್ ಹಾಕಿದ್ದಾರೆ. ಬ್ರೇಕ್ಫಾಸ್ಟ್ ಟೈಮ್ ಬಂದ್ಬಿಟ್ಟು 10:05 ನೋಡಿ. 2 ಬೆಳಗಾವಿಯಿಂದ ಬಂದಿದೆ. ಬೆಳಗಾವಿ ವಿಜಯಪುರ, ಬೆಳಗಾವಿ ಗೋಟೂರು, ಚಿಕ್ಕೋಡಿ, ಕಾಗವಾಡ, ಅಥಣಿ, ವಿಜಯಪುರ. ಅದು ಟಾಟಾ ಬಸ್ಸು, ಇದು ಟಾಟಾ. 2 ಟಾಟಾನೇ, BS6 BS4. ಮುಂದೆ ಬಂದಿದೆ ಬನ್ನಿ, ಅದು ವಿಜಯಪುರನೇ. ಮೀರಜಿಂದ ಬಂದಿದೆ ನೋಡಿ. ಮೀರಜ್, ಕಾಗವಾಡ, ಅಥಣಿ, ತೀಕೋಟ, ವಿಜಯಪುರ. 3 ವಿಜಯಪುರ ಬಸ್ಸು. ಅದು ಬಂದ್ಬಿಟ್ಟು ಮೀರಜ್ ಹೋಗ್ತಿದೆ. 2 ಬಸ್ಸು ಮೀರಜೇನೆ. ಆ ಬಸ್ಸಲ್ಲಿ ಹೋಗೋಣ ಅಂತ ಇದ್ದಿದ್ದು. ನೋಡ್ರಿ ಇಲ್ಲೇ ಇದೆ ಬಸ್ಸಿನ. ವಿಜಯಪುರ ಮೀರಜ್ ಚಿಕ್ಕೋಡಿ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ನಮ್ದು ಬಂದ್ಬಿಟ್ಟು ಮುದ್ದೇಬಿಹಾಳ. ಟೈಮ್ ಬಂದ್ಬಿಟ್ಟು 10:23. ಆಲ್ಮೋಸ್ಟ್ 20 ನಿಮಿಷ ಹತ್ತಿರ ಹಾಕಿದ್ರು ಬ್ರೇಕ್ಫಾಸ್ಟಿಗೆ. ಹೊರಡ್ತಿದೆ ಗಾಡಿ ಈಗ. ಇನ್ನು 19 ಕಿಲೋಮೀಟರ್ಸ್ ಇದೆ ಅಥಣಿ. ಇನ್ನೊಂದು ಟೋಲು ಇನ್ನೂ ಓಪನ್ ಆಗಿಲ್ಲ ಅನ್ಸುತ್ತೆ ಇವೆಲ್ಲ ಟೋಲ್ಗಳು. ಅಂದರೆ ವಿಜಯಪುರದಿಂದ ಅಥಣಿ 75 ಕಿಲೋಮೀಟ್ರಿಗಿನ 2 ಟೋಲ್ ಬರುತ್ತೆ. ಯೋಚನೆ ಮಾಡಿ.
ಬಡಚಿ ಟೋಲ್ ಪ್ಲಾಜಾ. ಆದರೂ 75 ಕಿಲೋಮೀಟ್ರಿಗೆ 2 ಟೋಲ್ ಅಂದರೆ ಅಲ್ಲಿಗೆ ದುಡ್ಡಿಡಬೇಕು ಟೋಲ್ಗೆ. ಮಿರಜ್ ಇಂಡಿ .43 ಟೈಮು. ಅಥಣಿ ಬಸ್ ಸ್ಟ್ಯಾಂಡ್ ಇಲ್ಲೇ ಲೆಫ್ಟಲ್ಲಿ, ಲೆಫ್ಟ್ ಹೋಗಿ ರೈಟ್ ಸೈಡಲ್ಲಿ ಬರುತ್ತೆ. ಲಾಸ್ಟ್ ಟೈಮ್ ಬಂದು ಆಲ್ರೆಡಿ 1 ಇಯರ್ ಮೇಲೆ ಆಗಿದೆ ಅನಿಸುತ್ತೆ ಅಥಣಿಗೆ. ನಾನು ಸಾಯಂಕಾಲ ಏನೋ ಬಂದಿದ್ದೆ. ಹೋಗ್ತಿದೆ ಆಲ್ರೆಡಿ ಬಸ್. ಅದು ವಿಜಯಪುರ ಮಿರಜ್ ಟಾಟಾ ಬಸ್ ಆಲ್ರೆಡಿ ಬಂದು ಹೋಗ್ತಿದೆ. ಹಳೆ ಬಸ್ ಸ್ಟ್ಯಾಂಡ್ ತೆಗೆದು ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಇದು ಹಳೆ ಬಸ್ ಸ್ಟ್ಯಾಂಡ್ ಇದ್ದಿದ್ದು, ಪಕ್ಕದಲ್ಲಿರೋದು ಹೊಸ ಬಸ್ ಸ್ಟ್ಯಾಂಡ್. ಈಗ ಚಿಕ್ಕೋಡಿ ಡಿವಿಷನ್ ಬರುತ್ತೆ ಇದು ಅಥಣಿ. ಮುಂಚೆ ಎಲ್ಲ ಬೆಳಗಾವಿ ಬಂದಿತ್ತು. ಚಿಕ್ಕೋಡಿ ಸಪ್ರೇಟ್ ಡಿವಿಷನ್ ಆದಮೇಲೆ ಚಿಕ್ಕೋಡಿ ಡಿವಿಷನ್ ಬರುತ್ತೆ. 10:45 ಅಥಣಿ.